ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾತೃಭೂಮಿ. ಏನಪ್ಪ ಇದು ಅಂಬಾರಿ ಏನು ದಸರಾ ಟೈಮ ಅಂತ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಇಲ್ಲ. ಇದು ನಾನು ಇವತ್ತಿನ ವೀಡಿಯೋಲಿ ಒಂದು ಹೋಟೆಲ್ ಬಗ್ಗೆ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಕೂಡ ನೋಡ್ತಾ ಇದ್ರಲ್ವ ಏನು ಸಖತ್ತು ಮಸ್ತಾಗಿದೆ ವ್ಯೂ ಅಂತ, ತುಂಬ ಬ್ಯೂಟಿಫುಲ್ ಆಗಿದೆ. ಹಾಗಿದ್ರೆ ಈ ಹೋಟೆಲ್ ಎಲ್ಲಿರೋದು ಏನು ಅಂತ ಫುಲ್ ಡೀಟೇಲ್ಸ್ ಈ ವಿಡಿಯೋಲಿ ತೋರಿಸ್ತಾ ಹೋಗ್ತೀನಿ. ಹಾಗಿದ್ರೆ ನೋಡೋಣ ಬನ್ನಿ ಏನೇನಿದೆ ಅಂತ. ಹೋಟೆಲ್ ರಾಜಕುಮಾರ. ಈ ಹೋಟೆಲ್ ಬಂದು ಮೈಸೂರು ಟು ಪಾಂಡುಪುರ ಹೋಗ್ಬೇಕಾದ್ರೆ ನಿಯರ್ ದಸರಗುಪ್ಪೆ ಈ ಹೋಟೆಲ್ ನಮಗೆ ಸಿಗುತ್ತೆ. ಲಾಸ್ಟ್ ವಿಡಿಯೋಲಿ ನಾನು ಗಂಧದ ಗುಡಿ ಅಂದ್ಬಿಟ್ಟು ಒಂದು ಹೋಟೆಲ್ ಬಗ್ಗೆ ವಿಡಿಯೋ ಮಾಡಿದ್ನಲ್ಲ, ಅದಕ್ಕಿಂತ ಮುಂಚೆ ಓಪನ್ ಆಗಿದ್ದು ಹೋಟೆಲ್ ರಾಜಕುಮಾರ. ಇದು ಮೊದಲು ಪ್ಯೂರ್ ವೆಜ್ ಇತ್ತು, ಇವಾಗ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಕೂಡ ಅವೈಲಬಲ್ ಇದೆ. ಸೊ ಹಾಗಿದ್ರೆ ಏನೆಲ್ಲ ಇದೆ ಅಂತ ನೋಡೋಣ ಅಂತ ಈ ಹೋಟೆಲ್ಗೆ ಹೋದೆ. ತುಂಬ ಬ್ಯೂಟಿಫುಲ್ ಆಗಿದೆ ವ್ಯೂ ಅಂತೂ. ಅಲ್ಲಿ ನೀವು ನೋಡ್ತಾ ಇರ್ಬೋದು ಎಂಟ್ರೆನ್ಸಲ್ಲೇ ಪುನೀತ್ ರಾಜ್ಕುಮಾರ್ ಅವ್ರ ಸ್ಟ್ಯಾಚು ಇದೆ. ಹಾಗೆ ರಾಜ್ಕುಮಾರ್ ಅವ್ರು ಹೇಳಿದ ಹಾಗೆ ಆಡಿಸಿ ನೋಡು ಬೀಳಿಸಿ ನೋಡು ಗೊಂಬೆ ಕೂಡ ಅಲ್ಲೇ ಇದೆ. ಹಾಗೆ ಒಂದು ಅಂಬಾರಿ ಕೂಡ ಇದೆ, ಜಿಂಕೆ ಇದೆ, ಮಕ್ಕಳಿಗೆ ಆಡ್ಕೊಳ್ಳೋದಕ್ಕೆ ಅಂತ ಪ್ಲೇ ಏರಿಯಾ ಇದೆ. ಜೊತೆಗೆ ನಾವು ಊಟ ಎಲ್ಲ ಆದಮೇಲೆ ನಮಗೇನಂತ ಎಮರ್ಜೆನ್ಸಿ ಇಲ್ಲ ಓಡೋದಕ್ಕೆ ಅಂದರೆ ಹಾಯಾಗಿ ರೆಸ್ಟ್ ಮಾಡೋ ಅಂಥ ಉಯ್ಯಾಲೆಗಳು ಹಾಕಿದ್ದಾರೆ. ಚೆನ್ನಾಗಿ ತಿಂದು ಉಯ್ಯಾಲೆಯಲ್ಲಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಹೋಗ್ಬೋದು. ನನ್ನ ಮಗಳು ಊಟ ಮಾಡೋಕ್ಕಿಂತ ಮುಂಚೆನೇ ಓಡೋಗಿ ಎಲ್ಲ ಆಟ ಆಡ್ಕೊತಾ ಇದ್ದಾಳೆ. ಊಟ ಆದಮೇಲೆ ಆಟ ಆಡೋಕ್ಕಾಗಲ್ಲ, ಆಮೇಲೆ ಹೊರಟ್ಬಿಡ್ತೀರಾ, ಮೊದಲು ಆಟ ಆಡ್ಕೊಬಿಡ್ತೀನಿ ಅಂದ್ಬಿಟ್ಟು ಫಸ್ಟು ಹೋಗಿ ಆಟ ಆಡ್ಕೊತಾ ಇದ್ದಾರೆ. ಮತ್ತು ಗ್ರೀನರಿ ಮಧ್ಯೆ ಈ ಥರ ಪ್ಲೇ ಏರಿಯಾ ಇರೋದು ಒಂಥರ ಡಿಫ್ರೆಂಟ್ ಫೀಲಿಂಗ್ ಆಗ್ತಾಯಿತ್ತು. ನೋಡೋಕ್ಕೂ ತುಂಬಾ ಚೆನ್ನಾಗಿ ಅನಿಸ್ತಾ, ಮಕ್ಳಿಗೂ ಖುಷಿ ಆಗುತ್ತೆ ಅಲ್ವಾ ಈ ರೀತಿ ಆಟ ಆಡ್ಕೊತಾ ಇದ್ದರೆ. ಹಾಗಾಗಿ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಆಮೇಲೆ ಹೋಟ್ಲೊಳಗಡೆ ಹೋಗಿ ಏನಿದೆ ಅಂತೆಲ್ಲ ನೋಡಿ ತಿನ್ನೋಣ ಅಂದ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡೆ ಆಮೇಲೆ ನಾವು ಹೋಟೆಲ್ಗೆ ಎಂಟ್ರಿ ಆದ್ವಿ. ನೋಡ್ತಾ ಇರ್ಬೋದು ನೀವು ಹೋಟೆಲ್ ಒಳಗಡೆ ಹೋದರೆ ಈ ರೀತಿ ಇದೆ. ನಾವು ಆನ್ ದಿ ವೇ ಹೋಗ್ಬೇಕಾದ್ರೆ ತುಂಬ ದಿನದಿಂದ ಈ ಹೋಟೆಲ್ ನೋಡ್ತಾ ಇದ್ವಿ, ಅಷ್ಟಾಗಿ ಜನ ಸೇರ್ತಾ ಇರಲಿಲ್ಲ. ಆವಾಗ ವೆಜ್ ಮಾತ್ರ ಇತ್ತು, ಇವಾಗ ನಾನ್ ವೆಜ್ ಆಗಿದೆಯಂತೆ ಒಂದು ವೀಕಿಂದ. ಆದರೆ ಎಷ್ಟು ಜನ ಅಂದರೆ ನಾವು ಅಲ್ಲಿ ಸ್ಟಾರ್ಟಿಂಗ್ ಹೋದಾಗ ಅಷ್ಟು ಜನ ಇದ್ದರು, ನಾವು ಊಟ ಮಾಡ್ಕೊಂಡು ಓಡೋ ಅಷ್ಟರಲ್ಲಿ ತುಂಬ ಫುಲ್ಲಾಗಿತ್ತು. ಸೊ ಅಷ್ಟು ಜನಗಳು ಬರ್ತಾಯಿದ್ರು. ಊಟ ಕೂಡ ನಾವು ರೋಟಿ ತೊಗೊಂಡ್ವಿ, ಚಿಕನ್ನು, ನಾವು ನಾನ್ ವೆಜ್ ತೊಗೊಂಡಿರೋದ್ರಿಂದ ಬಿರಿಯಾನಿ ಅದು ಇದು ಟ್ರೈ ಮಾಡ್ಕೊಂಡು ಬಂದ್ವಿ. ಊಟ ಚೆನ್ನಾಗಿತ್ತು ಮತ್ತು ರೇಟು ಕೂಡ ರೀಸನಬಲ್ ಆಗಿತ್ತು. ನೀವು ಆನ್ ದಿ ವೇ ಆ ರೂಟ್ ಹೋಗೋದಾದರೆ ಹೋಗಿ ಬರ್ಬೋದು. ಅದೇ ಊಟ ಆದವರು ಅಲ್ಲೇ ಕೂತ್ಕೊಂಡು ಜೋಕಾಲಿಗಳನ್ನ ಹಾಕಿದ್ದಾರಲ್ಲ ಅಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡ್ತಾಯಿದ್ರು. ನನ್ನ ಮಕ್ಕಳು ಸ್ವಲ್ಪ ಹಾಗೆ ಅಂಬಾರಿ ಮೇಲೆ ಕೂತು ಆಟ ಆಡ್ಕೊತೀವಿ ಅಂತ ಹಂಗೆ ಅಂಬಾರಿ ಮೇಲೆ ಕೂತರು. ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ ಅಂಬಾರಿ ಮೇಲೆ ಕೂರಬೇಕು ಅಂತ. ಆ ಭಾಗ್ಯ ನಮಗೆ ಈ ಹೋಟೆಲ್ ಮುಖಾಂತರ ಸಿಕ್ತು ಅಂತಲೇ ಹೇಳ್ಬೋದು. ನಮಗಂತೂ ಇವು ವ್ಯೂ ಎಲ್ಲ ಮತ್ತು ಹೋಟೆಲು ತುಂಬಾ ಇಷ್ಟ ಆಯಿತು. ನೀವು ಕೂಡ ಆನ್ ದಿ ವೇ ಏನಾದರೂ ಮೈಸೂರು ಟು ಪಾಂಡುಪುರ ಹೋಗಬೇಕಾದ್ರೆ ಈ ಹೋಟೆಲ್ಲು ಲೆಫ್ಟ್ ಸೈಡಲ್ಲಿ ಹೋಟೆಲ್ ರಾಜಕುಮಾರ ಅಂತ ಹೋಟೆಲ್ ಸಿಗುತ್ತೆ. ವ್ಯೂ ಕೂಡ ಚೆನ್ನಾಗಿದೆ, ಊಟ ಕೂಡ ಚೆನ್ನಾಗಿದೆ. ನೀವು ಒಂದ್ಸಲಿ ಟ್ರೈ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಏನೇ ಇದ್ದರೂ ಕಾಮೆಂಟ್ ಮಾಡಿ ತಿಳಿಸಿ. ಸೊ ನನಗಂತೂ ಈ ಹೋಟೆಲ್ ತುಂಬ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರೆಲ್ಲ ನನ್ನ ವೀಡಿಯೋ ಕೊನೆವರೆಗೂ ನೋಡಿದ್ರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಸಪೋರ್ಟ್ ನನ್ನ ಮೇಲಿರಲಿ ಅಂತ ಕೇಳ್ಕೊತೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ನಿಮ್ಮ ಸಪೋರ್ಟ್ ನನ್ನ ಮೇಲಿರಲಿ ಅಂತ ಕೇಳ್ಕೊತೀನಿ. ಯಾರೇ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋ ನೋಡಿ. ಕೊನೆವರೆಗೂ ನನ್ನ ವೀಡಿಯೋ ನೋಡಿದವರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್, ಬಾಯ್.